ತಬ್ಬಲಿ ದೊರೆ ನೀನು ರಾಜ್ಯವಿಲ್ಲಿ ಇಲ್ಲ, ನಿನ್ನುಸಿರ ದುಃಖವನ್ನು ಅಳೆದೋರು ಇಲ್ಲ. ಬೆಟ್ಟದಂತ ಮನಸ್ಸು ಕರಗಿತು, ಮಣ್ಣಲ್ಲಿ ಮಣ್ಣಾದ ಮಾಜಿ ಸಚಿವ ವೆಂಕಟರಮಣಪ್ಪ. ಮಾಜಿ ಶಾಸಕ ಅಗಲಿಕೆಗೆ ಕಂಬನಿ ಮಿಡಿದ ಗಣ್ಯರು. ಬೆಟ್ಟದಂತ ಮನಸ್ಸು ಕರಗಿತು, ಗೆಳೆಯನನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತ ರಾಜಣ್ಣ ಮುದ್ದನ್ಮೇಗೌಡ. ಬೆಟ್ಟದಂತ ಮನಸ್ಸು ಕರಗಿತು, ಪಾವಗಡ ಕ್ಷೇತ್ರದ ಧೀಮಂತ ನಾಯಕ, ಶೋಷಿತ ವರ್ಗದ ಪರವಾಗಿ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದ ಮಾಜಿ ಸಚಿವ ವೆಂಕಟರಮಣಪ್ಪ ಅವರು ನಿನ್ನೆ ಬೆಳಗ್ಗೆ 6 ಗಂಟೆಗೆ ಹೃದಯಘಾತದಿಂದ ಸಾವನ್ನಪ್ಪಿದ್ರು. ಇಂದು ವೆಂಕಟರಮಣಪ್ಪ ಅವರ ಹುಟ್ಟೂರಾದ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಹನುಮಂತನಹಳ್ಳಿ ಗ್ರಾಮದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಯಿತು. ಇನ್ನು ಮಾಜಿ ಸಚಿವ ವೆಂಕಟರಮಣಪ್ಪ ನಿಧನಕ್ಕೆ ಕಂಬನಿ ಮಿಡಿದ ಗಣ್ಯರು ಇಂದು ಅಂತಿಮ ದರ್ಶನವನ್ನ ಪಡೆದರು. ಮಾಜಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಚಿವರಾದ ಕೆಎನ್ ರಾಜಣ್ಣ, ಮಾಜಿ ಸಂಸದ ಮುದ್ದನ್ಮೇಗೌಡ ಸೇರಿ ಹಲವು ಮಂದಿ ಶಾಸಕರು ಇಂದು ಅಂತಿಮ ದರ್ಶನವನ್ನ ಪಡೆದುಕೊಂಡರು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ವೆಂಕಟರಮಣಪ್ಪ ಅವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ರು. ಇನ್ನು ಇದೇ ವೇಳೆ ವೆಂಕಟರಮಣಪ್ಪ ಅವರ ಪುತ್ರ ಎಚ್ಬಿ ವೆಂಕಟೇಶ್ಗೆ ಧೈರ್ಯ ತುಂಬಿದ್ರು. ಮಾಜಿ ಸಚಿವರ ನಿಧನಕ್ಕೆ ಸಿದ್ದರಾಮಯ್ಯ ಕಂಬನಿ ಮಿಡಿದಿದ್ದಾರೆ. ಸಮಾಜದಲ್ಲಿ ಇರ್ತಕ್ಕಂಥ ತಳ ಸಮುದಾಯದ ಬಗ್ಗೆ ಅಪಾರವಾದಂಥ ಕಾಳಜಿ ಇಟ್ಟಿದ್ದಾರೆ. ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧತೆ ಇತ್ತು. ಅದಕ್ಕಾಗಿ ನನಗೆ ನನ್ನ ಕಂಡ್ರೆ ಬಹಳ ಅಪಾರವಾದಂಥ ಪ್ರೀತಿ, ಅಭಿಮಾನ. ಜೋರಾಗಿ ಹೇಳಿ. ಅಪಾರವಾದಂಥ ಪ್ರೀತಿ, ಅಭಿಮಾನ ಇತ್ತು. ಅವರು ನಮ್ಮನ್ನು ಅಗಲಿರೋದು ವೈಯಕ್ತಿಕವಾಗಿ ನಷ್ಟ ಆಗಿದೆ. ಯಾವಾಗಲೂ ಕೂಡ ಅಹಿಂದ ವರ್ಗದ ಪರವಾಗಿದ್ದಂಥ ಮಂತ್ರಿಯಾಗಿ, ಶಾಸಕರಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಜೊತೆಗೆ ರೈತರು ಕೂಡ, ಅವರು ಸ್ವತಃ ರೈತರ ಪರವಾಗಿ ಅಪಾರವಾದಂಥ ಕಾಳಜಿ ಇತ್ತು. ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ಸಾವಿನಿಂದ ಕರ್ನಾಟಕ ರಾಜ್ಯಕ್ಕೆ ಬಹಳ ನಷ್ಟ ಆಗಿದೆ. ಇನ್ನು ಮಾಜಿ ಸಚಿವರಾದ ಕೆಎನ್ ರಾಜಣ್ಣ ಹಾಗೂ ವೆಂಕಟರಮಣಪ್ಪ ಆತ್ಮೀಯ ಗೆಳೆಯರಾಗಿದ್ದು, ಗೆಳೆಯನ ಸಾವಿನ ಸುದ್ದಿ ಕೇಳಿ ರಾಜಣ್ಣಗೆ ಆಘಾತವೇ ಆಗಿತ್ತು. ಮಾಜಿ ಸಚಿವ ರಾಜಣ್ಣ ವಿದೇಶ ಪ್ರವಾಸದಲ್ಲಿದ್ದರೂ ಕೂಡ ಗೆಳೆಯನ ನಿಧನದ ಸುದ್ದಿ ಕೇಳಿ ಕೂಡ್ಲೇ ಪಾವಗಡಕ್ಕೆ ದೌಡಾಯಿಸಿ ಅಂತಿಮ ದರ್ಶನ ಪಡೆದು ಗೆಳೆಯನ ಪಾರ್ಥಿವ ಶರೀರವನ್ನ ಕಂಡು ಹಳೆಯ ನೆನಪನ್ನ ಮೆಲುಕಾಕಿ ಕಣ್ಣೀರು ಹಾಕಿದ್ರು. ನಾನು ಕೂಡ ವೈಯಕ್ತಿಕವಾಗಿ ಅವರಿಗೆ ಅಭಾರಿನೂ ಕೂಡ ಆಗಿದ್ದೇನೆ ಮತ್ತು ಅವರನ್ನು ಕೂಡ ನಮ್ಮ ಜೀವಮಾನದ ಅವಧಿಯಲ್ಲಿ ಅವರನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳತಕ್ಕಂಥ ಒಬ್ಬ ವ್ಯಕ್ತಿತ್ವವನ್ನು ಉಳ್ಳಂತಹ ಸನ್ಮಾನ್ಯ ವೆಂಕಟರಮಣಪ್ಪನವರು ಅವರ ನಿಧನ ನನಗಂತೂ ಭರಿಸಲಾಗದಷ್ಟು ನಷ್ಟ ಆಗಿದೆ. ಅವರ ಕುಟುಂಬಕ್ಕಿಂತ ಹೆಚ್ಚು ನನಗೆ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳಲಿಕ್ಕೂ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಭಗವಂತ ದೊರಕಿಸ್ಕೊಡ್ಲಿ. ಜೊತೆಯಲ್ಲಿ ಅವರ ಕುಟುಂಬಕ್ಕೂ ಕೂಡ ಅವರ ಅಗಲಿಕೆಯನ್ನು ತಡಿತಕ್ಕಂಥ, ಸಹಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಕೂಡ ನಾನು ಮಾಡಲಿಕ್ಕೆ ಬಯಸ್ತೇನೆ. 2 ದಿವಸದ ಮುಂಚೆ ಮಾತ್ರ ಅಮೇರಿಕಕ್ಕೆ ಹೋದೆ. ನನಗಲ್ಲಿ 2 ದಿವಸ ಒಂದು ಕೋಆಪರೇಟಿವ್ ಕಾನ್ಫರೆನ್ಸ್ ಇತ್ತು. ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿಂಗ್ ಅಸೋಸಿಯೇಷನಿಂದ ಒಂದು ಸಿಂಪೋಸಿಯಂನಲ್ಲಿ ನಾನು ಒಂದು ಪೇಪರ್ ಪ್ರೆಸೆಂಟ್ ಮಾಡಬೇಕಾಗಿತ್ತು ಇವತ್ತು.
ನನಗೆ ಇದು ವಿಷಯ ತಿಳಿದ ಕೂಡಲೇ ನನಗೆ ಎಲ್ಲ ಕಾರ್ಯಕ್ರಮಗಳಿಗಿನ್ನ ಅವರ ಅಂತಿಮ ದರ್ಶನ, ಅವರ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಪ್ರಾಮುಖ್ಯ ಅಂತೇಳಿ ನಾನು ಅಲ್ಲಿಂದ ಬಂದಿದ್ದೇನೆ ಹೊರತು ನಾನು ಇನ್ಯಾವುದೇ ಕಾರ್ಯಕ್ರಮಕ್ಕೋಸ್ಕರ ನಾನು ಬಂದಿಲ್ಲ. ಅದರಿಂದ ನಾನು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ನನ್ನ ಒಂದು ಆದ್ಯ ಕರ್ತವ್ಯ. ಇನ್ನು ಮಾಜಿ ಸಂಸದ ಮುದ್ದನ್ಮೇಗೌಡ ಹಾಗೂ ವೆಂಕಟರಮಣಪ್ಪ ಆತ್ಮೀಯ ಸ್ನೇಹಿತರಾಗಿದ್ದು, ಗೆಳೆಯನ ಅಗಲಿಕೆಗೆ ಮುದ್ದನ್ಮೇಗೌಡ ಅವರು ಪಾರ್ಥಿವ ಶರೀರದ ಮುಂದೆ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಅಲ್ಲದೆ ತಮ್ಮ ಗೆಳೆಯನ ಜೊತೆ ಇದ್ದ ಒಡನಾಟವನ್ನ ನೆನಪು ಮಾಡಿಕೊಂಡ್ರು. 45 ವರ್ಷಕ್ಕಿಂತ ಹೆಚ್ಚಾಗಿ ಬಹಳ ಆತ್ಮೀಯತೆ. ನನ್ನ ಬಹಳ ಸಂದಿಗ್ಧ ಪರಿಸ್ಥಿತಿ ನಾನು ಸಿಗಾಕೊಂಡಾಗ ನನಗೆ ಬಹಳ ಆತ್ಮಸ್ಥೈರ್ಯ ತುಂಬಿ ನನಗೊಂಥರ ಶಕ್ತಿ ನೀಡ್ತಾರೆ. ಅವರು ಬೆಂಗಳೂರಿಗೆ ಇಲ್ಲಿಂದ ಬರ್ತಾರೆ ಅಂತಂದರೆ ನಮಗೆಲ್ಲ ಮಾಹಿತಿ ಕೊಟ್ಟು ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ನಮ್ಮನ್ನು ಭೇಟಿ ಮಾಡಿ ನಮ್ಮ ಜೊತೆಯಲ್ಲಿ ಕಾಲ ಕಳೆದು ಬರ್ತಕ್ಕಂಥ ಇದನ್ನು ಈಗಲೂ ರೂಢಿಸ್ಕೊಂಡಿದ್ರು. ನಾವು ಅವರೆಲ್ಲರೂ ಕೂಡ ಶಾಸಕರ ಜೊತೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಅದೆಲ್ಲದಕ್ಕಿಂತ ಮೀರಿ ರಾಜಕೀಯನ ಮೀರಿದಂಥ ಒಂದು ಸ್ನೇಹ, ಒಂದು ಬಾಂಧವ್ಯ ನಮ್ಮ ಜೊತೆ ನಮಗೆ ಒಂಥರ ಅಟ್ಯಾಚ್ಮೆಂಟ್ ಆಗೋಗಿದೆ. ಆಮೇಲೆ ಅತ್ಯಂತ ಕಷ್ಟಜೀವಿ, ಬಹಳ ಕಷ್ಟಪಟ್ಟು ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ಮೇಲೆ ಬಂದು ಮತ್ತೆ ಮನೆಗಾಲದಲ್ಲೂ ಕೂಡ ನಿವೃತ್ತಿ ಘೋಷಣೆ ಮಾಡಿದವರು ಕೂಡ ಅವರು ಕ್ಷೇತ್ರಕ್ಕೋಸ್ಕರ ಅವ್ರ ಕೆಲಸವನ್ನ ಮಾಡ್ತಕ್ಕಂಥದ್ದು. ಇನ್ನು ವೆಂಕಟರಮಣಪ್ಪ ಅವರ ಪುತ್ರರಾದ ಶಾಸಕ ಎಚ್.ಪಿ. ವೆಂಕಟೇಶ್ ತಂದೆ ಅಗಲಿಕೆಯಿಂದ ದಿಕ್ಕೆ ತೋಚದಂತಾಗಿದ್ದು ಎಲ್ಲ ಭಾರವನ್ನ ನನ್ನ ಮೇಲೆ ಹಾಕೋಗಿದ್ದಾರೆ. ಕಡು ಬಡವರು, ಒಂದು ಹೊತ್ತಿನ ಊಟ ಇಲ್ಲದವರು ಕೂಡ ದುಡ್ಡು ಕೊಟ್ಟು ಹಾರದ ಜೊತೆ ಅಂತಿಮ ದರ್ಶನಕ್ಕೆ ಬಂದಿರುವುದು ನಮ್ಮ ತಂದೆ ಮಾಡಿದ ಕೆಲಸವನ್ನ ತೋರಿಸುತ್ತೆ ಎಂದು ಕಣ್ಣೀರು ಹಾಕಿದ್ರು. ಪ್ರಾಮಾಣಿಕತೆಗೆ ನಮ್ಮ ತಂದೆಯವರು ತುಂಬಾ ಹೆಚ್ಚು ಒಲವನ್ನ ಕೊಟ್ಟಿದ್ರು. ಬಡವರು ಅಂದ್ರೆ ಹೆಚ್ಚಿಗೆ ಪ್ರೀತಿಸ್ತಿದ್ರು. ಇವತ್ತು ಈ ನೋಡ್ರಿ, ಇಲ್ಲಿ ಬಂದಿರೋರು ನೋಡಿ, ಬಡವರು ಅಂದ್ರೆ ಕಡು ಬಡವರು, ಅವ್ರಿಗೆ ಒಂದು ಊಟಕ್ಕೂ ಕಷ್ಟ ಆಗೋ ಅಂಥವ್ರು ಹೂವಿನ ಇಟ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಅವರ ಆ ಹೃದಯದಲ್ಲಿ ನಮ್ಮ ತಂದೆಯವರು ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ನನಗಂತೂ ಒಂದು ಆಘಾತ ಏನಂದ್ರೆ 80% ತಾಲೂಕಿನ ಸಮಸ್ಯೆ ಆಗ್ಬೋದು, ಎಲ್ಲ ರೀತಿ ವ್ಯವಸಾಯ ಆಗ್ಬೋದು, ಎಲ್ಲವರು ಇವತ್ತೊಂದೇ ಸಲ ನನ್ನ ತಲೆ ಮೇಲೆ ಭಾರವನ್ನು ಹೊರಿಸ್ಬಿಟ್ರು. ಇನ್ನು ಇಂದು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಇದ್ದಿದ್ರಿಂದ ಎಲ್ಲ ನಾಯಕರು ಅಂತಿಮ ದರ್ಶನ ಪಡೆದು ಬೆಂಗಳೂರಿನತ್ತ ತೆರಳಿದ್ರು. ಇತ್ತ ಸಾವಿರಾರು ಮಂದಿ ಅಭಿಮಾನಿಗಳು, ಕಾರ್ಯಕರ್ತರು, ಕುಟುಂಬಸ್ಥರ ಸಮ್ಮುಖದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ವೆಂಕಟರಮಣಪ್ಪ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಹಾಗೂ ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ. ತಬ್ಬಲಿ ದೊರೆ ನೀನು, ರಾಜ್ಯವಿಲ್ಲಿ ಇಲ್ಲ, ನಿನ್ನುಸಿರ ದುಃಖವನ್ನು ಅಳೆದೋರು ಇಲ್ಲ. ಬೆಟ್ಟದಂತ ಮನಸ್ಸು ಕರಗಿತು.